ಫ್ರೆಂಡ್ಸ್, ಗಾರ್ಡನ್ನಲ್ಲಿ ಈರುಳ್ಳಿ ಒಂದು ಜಾದೂನೇ ಮಾಡುತ್ತೆ. ಅದರಲ್ಲಿ ಏನೇನಿರುತ್ತೆ, ಅದನ್ನು ಹೇಗೆ ಹೇಗೆ ಉಪಯೋಗಿಸೋದು ಮತ್ತು ಅದರಿಂದ ಪೆಸ್ಟಿಸೈಡು, ಫರ್ಟಿಲೈಸರು ಎಲ್ಲವನ್ನೂ ಮಾಡ್ಬೋದು. ಅದು ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೋಡ್ಬೋದು. ನೀವು ನನ್ನ ಮತ್ತೊಂದು ಚಾನಲ್ JH ಕನ್ನಡ ಸ್ಟೋರೀಸ್, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲರ ಮನೆಗಳಲ್ಲೂ ಈರುಳ್ಳಿನ ನಾವು ತಂದಿರ್ತೀವಿ. ಅದರ ಸಿಪ್ಪೆನ ನಾವು ಎಸೆದು ಬಿಡ್ತೀವಿ. ಅದರ ಸಿಪ್ಪೆಯಿಂದ ನಾವು ಫರ್ಟಿಲೈಸರನ್ನು ಮಾಡ್ಬೋದು. ಅದರಲ್ಲಿ ಆ ಸಿಪ್ಪೆಯಲ್ಲಿ ಕೂಡ ಒಳ್ಳೆಯ ಪೋಷಕಾಂಶಗಳು ಇರುತ್ತೆ. ಅಂದರೆ ಪೊಟ್ಯಾಷಿಯಂ ಹೇರಳವಾಗಿರುತ್ತೆ. ಮೆಗ್ನೀಷಿಯಂ, ಸಲ್ಫರ್, ಬೋರಾನ್, ಕಬ್ಬಿಣಾಂಶ ಮತ್ತು ತಾಮ್ರದ ಅಂಶ ಎಲ್ಲ ಹೇರಳವಾಗಿರೋದ್ರಿಂದ ನಮ್ಮ ಗಿಡಗಳ ಸರ್ವತೋಮುಖ ಬೆಳವಣಿಗೆಗೆ ಇದು ಹೆಚ್ಚು ಉಪಯುಕ್ತವಾಗಿರುತ್ತೆ. ಮೊದಲಿಗೆ ಸಿಪ್ಪೆನ ಯೂಸ್ ಮಾಡೋದನ್ನು ಹೇಳ್ತೀನಿ. ಈ ಸಿಪ್ಪೆಯನ್ನು ನಾವು ಎಲ್ಲ ರೀತಿಯಲ್ಲೂ ಯೂಸ್ ಮಾಡ್ಬೋದು. ಇದರಲ್ಲಿರುವಂಥ ಪೊಟ್ಯಾಷಿಯಂ ನಮಗೆ ಗಿಡಗಳು ಹೂ ಬಿಡೋಕ್ಕೆ ಮತ್ತು ಕಾಯಿ ಬಿಡೋಕ್ಕೆ ಹೆಲ್ಪ್ ಆದರೆ, ಮೆಗ್ನೀಷಿಯಂ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಾಗಲಿಕ್ಕೆ, ಫೋಟೋಸಿಂಥಸಿಸ್ ಕ್ರಿಯೆ ಹೆಚ್ಚಾಗಲಿಕ್ಕೆ ಸಹಾಯ ಆಗುತ್ತೆ. ಮತ್ತು ಇದರಲ್ಲಿರುವ ಕಬ್ಬಿಣಾಂಶ ಮತ್ತು ತಾಮ್ರದ ಅಂಶ ಎಲ್ಲ ನಮ್ಮ ಗಿಡಗಳು ಸ್ಟ್ರೆಂತ್ ಆಗಲಿಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಉಪಯುಕ್ತ ಆಗುತ್ತೆ. ಹಾಗಾಗಿ ನಾವು ಇದನ್ನು ಎಸೆಯೋ ಬದಲು ಈ ರೀತಿ 1 ಲೀಟರ್ ನೀರಿಗೆ ಆ ಸಿಪ್ಪೆಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಹಾಕ್ಕೊಂಡು ಇದನ್ನು ನಾವು ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಹಾಕಿ ಅದರ ನೀರನ್ನು ದಿನಾ ತೆಗೆದು ಒಂದೊಂದು ಗಿಡಕ್ಕೆ ಹಾಕ್ತಾ ಬನ್ನಿ. ಅಂದರೆ ನಾವು ಎಷ್ಟು ನೀರನ್ನು ತಗೋತೀವೋ ಅಷ್ಟೇ ಪ್ರಮಾಣದಲ್ಲಿ ಮತ್ತೆ ನೀರನ್ನು ಸೇರಿಸಿ ಗಿಡಗಳಿಗೆ ಹಾಕಬೇಕಾಗತ್ತೆ. ಇದರಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರೋದ್ರಿಂದ ಹಾಗೆ ಹಾಕೋ ಹಾಗಿಲ್ಲ, ಅದನ್ನು ಡೈಲ್ಯೂಟ್ ಮಾಡಿ ಹಾಕಬೇಕು. ಅಷ್ಟೇ ಪ್ರಮಾಣದಲ್ಲಿ ಮತ್ತೆ ನೀರನ್ನು ಬೆರೆಸಿ ಹಾಕೋದು ಒಳ್ಳೆಯದು. ನೋಡಿ, ಈ ರೀತಿ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಸಿಪ್ಪೆನ ನೀರಿಗೆ ಹಾಕಿ 1 ದಿನ ಅದನ್ನು ಹಾಗೇ ಬಿಟ್ಟು ಎಲ್ಲ ಗಿಡಗಳಿಗೂ ನಾವು ಹಾಕೋದ್ರಿಂದ ದಾಸವಾಳ ಗಿಡದಲ್ಲಿ ಮೊಗ್ಗುದ್ರೋದು ಕಡಿಮೆ ಆಗುತ್ತೆ. ಮತ್ತು ಈ ಗುಲಾಬಿ ಗಿಡದಲ್ಲಿ ಚಿಗುರುಗಳು ಚೆನ್ನಾಗಿ ಬರುತ್ತೆ. ಮತ್ತು ನೀವು ಇದನ್ನು ಎಲ್ಲ ಗಿಡಗಳಿಗೆ, ಹೂವಿನ ಗಿಡ, ಹಣ್ಣಿನ ಗಿಡ ಎಲ್ಲವಕ್ಕೂ ಹಾಕ್ಬೋದು. ಹಾಗೆ ನೋಡಿ, ಪೌಡ್ರನ್ನು ಕೂಡ ಅದು ಸಿಪ್ಪೆನ ಪೌಡ್ರ್ ಮಾಡಿ ನಾವು ಕೂಡ ಗಿಡಗಳಿಗೆ ಹಾಕ್ಬೋದು. ಅಂದರೆ ಗಿಡದ ಬುಡದಲ್ಲಿ 1 ಸ್ಪೂನ್ ಹಾಕಿದರೆ ಅದು ಸಾಕಾಗತ್ತೆ. ಎಲ್ಲ ಗಿಡಗಳಿಗೂ ಹಾಕ್ಬೋದು. ಇದನ್ನು ನೀರ್ಸೋಣೆ ಗಿಡಗಳಿಗೂ ಕೂಡ ಚೆನ್ನಾಗಿ ಹಾಕ್ಬೋದು, ಏನೂ ಆಗಲ್ಲ. ನೋಡಿ, ನೀರ್ಸೋಣೆ ಗಿಡಗಳಿಗೂ ಅಷ್ಟೇ ಇದರ ಪೌಡ್ರನ್ನು 1 ಸ್ಪೂನ್ ನಾವು ಗಿಡದ ಬುಡದಲ್ಲಿ ಹಾಕಿದರೆ ಅದು ನಾವು ನೀರು ಹಾಕಿದಾಗ ಅಲ್ಲೇ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ಈರುಳ್ಳಿ ಸಿಪ್ಪೆನ ತುಂಬ ವಿಧಾನದಲ್ಲಿ ಉಪಯೋಗಿಸ್ಬೋದು. ಮತ್ತು ಈರುಳ್ಳಿಯಲ್ಲಿ ಅದು ನ್ಯಾಚುರಲ್ ಪೆಸ್ಟಿಸೈಡ್ ಆಗಿ ಕೆಲಸ ಮಾಡುತ್ತೆ. ಈರುಳ್ಳಿ ಅದರ ಸ್ಮೆಲ್ಲಿಗೆ ಯಾವುದೇ ರೀತಿಯ ಕೀಟಗಳು ಹತ್ತಿರ ಬರಲ್ಲ. ಕೀಟ ಇದ್ದರೂ ಕೂಡ ಅದು ಸತ್ತೋಗುತ್ತೆ. ಅದು ಒಂದು ರೀತಿ ಸುಟಿ ಇರುತ್ತಲ್ಲ, ಹಾಗಾಗಿ ಅದರಲ್ಲಿರೋವಂಥ ಕಂಟೆಂಟಿಂದ ಕೀಟಗಳು ಕೂಡ ನಾಶ ಆಗುತ್ತೆ. ಹಾಗಾಗಿ ನೋಡಿ, ನಾವು ಈರುಳ್ಳಿನ ಫರ್ಟಿಲೈಸರ್ ಆಗಿಯೂ ಯೂಸ್ ಮಾಡ್ಕೋಬೋದು. ಅದನ್ನು ಪೀಸ್ಗಳನ್ನಾಗಿ ಮಾಡಿ ಅದಕ್ಕೆ ಮತ್ತೆ ನಾನು 1 ಇಂಚು ಆಗುವಷ್ಟು ಶುಂಠಿನ ಮಿಕ್ಸ್ ಮಾಡಿ ನಮ್ಮ ಗಿಡಗಳಿಗೆ ನಾವು ಸ್ಪ್ರೇ ಕೂಡ ಮಾಡ್ಬೋದು. ಮತ್ತು ಗಿಡದ ಮಣ್ಣಿಗೂ ಕೂಡ ಇದನ್ನು ಹಾಕೋದ್ರಿಂದ ಮಣ್ಣಿಗೆ ಬರುವಂಥ ಫಂಗಸ್ಗಳು ಹೋಗುತ್ತೆ ಮತ್ತು ಬೇರು ಸ್ಟ್ರೆಂತ್ ಆಗುತ್ತೆ. ಇದರಲ್ಲಿರುವಂಥ ಮೆಗ್ನೀಷಿಯಂ ನಮ್ಮ ಗಿಡದ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ನೋಡಿ, 1 ಈರುಳ್ಳಿ ಮತ್ತು 1 ಇಂಚ್ ಶುಂಠಿನ ತೊಗೊಂಡು ನಾನು ಪೀಸಸ್ ಮಾಡಿಕೊಂಡು ಇದನ್ನು ನಾನು ಮಿಕ್ಸಿಗೆ ಹಾಕಿ ರುಬ್ಕೋತೀನಿ. ಅದು ನುಣ್ಣಗೆ ರುಬ್ಬಲ್ಲ, ಆದರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ನಾವು ಗಿಡಗಳಿಗೆ ಹಾಕ್ಬೋದು. ಇದನ್ನು ಸ್ಪ್ರೇ ಮಾಡೋದ್ರಿಂದ ನಮ್ಮ ಗಿಡಗಳ ಮೇಲಿನ ರಂಧ್ರಗಳು, ಧೂಳೆಲ್ಲ ಹೋಗಿ ರಂಧ್ರಗಳು ಓಪನ್ ಆಗುತ್ತೆ ಮತ್ತು ಫೋಟೋಸಿಂಥಸಿಸ್ ಕ್ರಿಯೆ ಹೆಚ್ಚಾಗತ್ತೆ. ನೋಡಿ, ಈ ರೀತಿ ರುಬ್ಬಿಕೊಂಡು ನಾನು ಇದನ್ನು 1 ಲೀಟರ್ ನೀರಿಗೆ ಹಾಕಿ ಮಿಕ್ಸ್ ಮಾಡಿ, ನೋಡಿ ಅಷ್ಟೊಂದು ಚೆನ್ನಾಗಿ ರುಬ್ಬಿಲ್ಲ, ಅದನ್ನು ಹಾಕ್ತೀನಿ. ಮತ್ತು ಗಿಡಕ್ಕೆ ಆಗುವಂಥ ಸ್ಟ್ರೆಸ್ ಕಡಿಮೆ ಆಗುತ್ತೆ ಇದನ್ನು ನಾವು ಸ್ಪ್ರೇ ಮಾಡೋದ್ರಿಂದ. ಮತ್ತು ಕೆಲವೊಂದು ಕೀಟಗಳು, ಮಿಲಿಬಗ್ಸು ಮತ್ತು ಈ ಕೆಲವೊಂದು ಕೀಟಗಳು ಅಟ್ರ್ಯಾಕ್ಟ್ ಆಗುತ್ತಲ್ಲ, ಆ ಕೀಟಗಳನ್ನು ಕೂಡ ಇದು ಸಾಯಿಸುತ್ತೆ. ಮತ್ತು ಇದರ ಸ್ಮೆಲ್ಲಿಂದ ಗಿಡಕ್ಕೆ ಬರೋವಂಥ ಕೀಟ ಕೂಡ ತಪ್ಪತ್ತೆ. ಹಾಗಾಗಿ ಇದು ಕೀಟನಾಶಕನೂ ಕೂಡ ಹೌದು. ಮತ್ತು ನೋಡಿ, ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಚಕ್ಕೆ ಪೌಡ್ರನ್ನು ಹಾಕ್ತೀನಿ. ಈ ಚಕ್ಕೆ ಪೌಡರು ಅಂದರೆ ನಾವು ಅಡುಗೆಗೆ ಬಳಸ್ತೀವಲ್ಲ, ಇದು ದಾಲ್ಚಿನ್ನಿ ಚಕ್ಕೆ, ಅದರ ಪೌಡ್ರನ್ನು ಮಾಡಿಟ್ಕೊಂಡಿರ್ತೀನಿ. ಇದು ಬೇರು ಸ್ಟ್ರೆಂತ್ ಆಗುತ್ತೆ. ಇದು ಒಳ್ಳೆಯ ರೂಟಿಂಗ್ ಹಾರ್ಮೋನ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ಇದನ್ನು ಹಾಕೋದ್ರಿಂದ ಬೇರಿಗೆ ಫಂಗಸ್ ಆಗೋದನ್ನು ಕೂಡ ತಡೆಯುತ್ತೆ. ಹಾಗಾಗಿ ನಾವು
ಬೇರಿಗೆ ಹಾಕುವಾಗ ಇದನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಈ ಚಕ್ಕೆ ಪೌಡ್ರನ್ನು ಹಾಕೋದ್ರಿಂದ ಕೀಟಗಳು ಹತ್ತಿರ ಬರಲ್ಲ, ಅದರ ಸ್ಮೆಲ್ಲಿಗೆ ಇರುವೆಗಳು ಕೂಡ ಬರಲ್ಲ. ಈ ಈರುಳ್ಳಿ ಸಿಪ್ಪೆ ಕೂಡ ಹಾಗೆ ಇರುವೆಗಳು ಕೂಡ ಬರಲ್ಲ ನಾವು ಇದನ್ನು ಹಾಕೋದ್ರಿಂದ. ಈರುಳ್ಳಿ ಸಿಪ್ಪೆ ಈರುಳ್ಳಿಯ ಸ್ಮೆಲ್ಲಿಗೆ ಇರುವೆಗಳು ಕೂಡ ಬರಲ್ಲ. ಹಾಗಾಗಿ ಮಿಲಿಬಗ್ಸ್ ಕೂಡ ಕಂಟ್ರೋಲ್ ಆಗತ್ತೆ. ಮತ್ತು ಈ ಚಿಕ್ಕ ಚಿಕ್ಕ ಏನೆಲ್ಲ ಆಗತ್ತಲ್ಲ ಅದು ಕೂಡ ಕಂಟ್ರೋಲ್ ಆಗತ್ತೆ. ನೀವು ಇದನ್ನು ಒಂದು ಸಾರಿ ಸ್ಪ್ರೇ ಮಾಡಿ. ತುಂಬ ಜನರು ಈ ಎಲೆ ಮೊರಟು ರೋಗಕ್ಕೆ ಯಾವ ರೀತಿ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಬೇಕು ಅಂತ ಕೇಳ್ತಾರೆ. ಇದನ್ನು ನೀವು ಸ್ಪ್ರೇ ಮಾಡಿ ನೋಡಿ. ದಿನ ಬಿಟ್ಟು ದಿನಕ್ಕೆ ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಕೀಟಗಳನ್ನು ಹತೋಟಿ ಮಾಡ್ಬೋದು. ಮತ್ತು ಮಣ್ಣಿಗೂ ಕೂಡ ಹಾಕ್ಬೋದು. ನೋಡಿ, ನಾನು ಇದನ್ನು ಸೋಸ್ಕೊಂಡು ಇದರಷ್ಟೇ ನೀರನ್ನು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡ್ತೀನಿ. ಇದನ್ನು ಹಾಗೆ ಹಾಕೋ ಹಾಗಿಲ್ಲ. ನೋಡಿ, ನಾನು ಆಲ್ರೆಡಿ ನೀರನ್ನು ಹಾಕ್ಕೊಂಡಿದ್ದೀನಿ ಬಾಟ್ಲಲ್ಲಿ. ಸ್ಪ್ರೇ ಮಾಡಬೇಕು ಎಲ್ಲ ಗಿಡಗಳಿಗೂ, ಮತ್ತು ಎಲೆ ಕಾಂಡ ಎಲ್ಲವಕ್ಕೂ ನಾವು ಇದನ್ನು ಸ್ಪ್ರೇ ಮಾಡ್ಬೋದು. ಈ ದಾಸವಾಳ ಗಿಡದಲ್ಲಿ ಮೊಗ್ಗುದ್ರೋ ಸಮಸ್ಯೆ ತುಂಬಾ ಇರುತ್ತೆ. ಅದೊಂದು ರೀತಿ ಸಣ್ಣ ಕ್ರಿಮಿಯಿಂದ ಆಗುವಂಥ, ಫಂಗಸ್ಸಿಂದ ಆಗುವಂಥ ಕಾಯಿಲೆ ಅದು. ಹಾಗಾಗಿ ಅದಕ್ಕೆ ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಮೊಗ್ಗು ಉದುರೋ ಸಮಸ್ಯೆನ ಕಂಟ್ರೋಲ್ ಮಾಡ್ಬೋದು. ಈ ರೀತಿ ನಾವು 15 ದಿವಸಕ್ಕೆ 8 ದಿವಸಕ್ಕೆ ಈ ರೀತಿ ಪೆಸ್ಟಿಸೈಡನ್ನು ನಾವು ಸ್ಪ್ರೇ ಮಾಡ್ತಾ ಬಂದರೆ ದಾಸವಾಳ ಗಿಡದ ಮೊಗ್ಗುದ್ರೋದನ್ನು ಸ್ವಲ್ಪ ಮಟ್ಟಿಗೆ ತಪ್ಪಿಸ್ಬೋದು. ನೋಡಿ, ಈ ರೀತಿ ಸ್ಪ್ರೇ ಮಾಡಬೇಕು. ಎಲೆಗಳು ಕಾಂಡಗಳು ಎಲ್ಲ ಕಡೆ ನಾವು ಅದನ್ನು ಚೆನ್ನಾಗಿ ಎಲೆಗಳ ಅಡಿಭಾಗದಲ್ಲಿ ನಾವು ಸ್ಪ್ರೇ ಮಾಡಬೇಕು. ಈ ಬೂದಿ ರೋಗ ಎಲ್ಲ ಬರುತ್ತಲ್ಲ ಮೆಣಸಿನ ಗಿಡಕ್ಕೆ, ಬದನೆ ಗಿಡಕ್ಕೆ ಎಲ್ಲ, ಅದಕ್ಕೂ ಕೂಡ ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಕಂಟ್ರೋಲ್ ಆಗುತ್ತೆ. ಮತ್ತು ನೋಡಿ, ಇದನ್ನು ನಾನು ಹಾಗೆ ಅಷ್ಟೇ ನೀರಿಗೆ, ಅಂದರೆ 1:2 ರೇಷ್ಯದಲ್ಲಿ ನಾನು ಅದಕ್ಕೆ ನೀರನ್ನು ಹಾಕ್ಕೊಂಡು ಎಲ್ಲ ಗಿಡಗಳಿಗೂ, ಗುಲಾಬಿ ಗಿಡ, ದಾಸವಾಳ ಗಿಡ, ಹಣ್ಣಿನ ಗಿಡ, ಯಾವುದೇ ರೀತಿ ಲಿಂಬು ಗಿಡ, ಮಲ್ಲಿಗೆ ಗಿಡ, ಎಲ್ಲ ಗಿಡಗಳಿಗೂ ನಾವು ಇದನ್ನು ಹಾಕೋದ್ರಿಂದ ಗಿಡಗಳು ಹೆಚ್ಚು ಗ್ರೋತನ್ನು ಕಾಣುತ್ತೆ, ಹೆಚ್ಚು ಹೂ ಬಿಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಈರುಳ್ಳಿ ಸಿಪ್ಪೆನ ವೇಸ್ಟ್ ಮಾಡೋ ಬದಲು ಮತ್ತು ಈರುಳ್ಳಿನೂ ಕೂಡ ನಾವು ಗಿಡಗಳಿಗೆ ಹಾಕೋಬೋದು. ಮತ್ತು ಈರುಳ್ಳಿ ಸಿಪ್ಪೆನ ನಾವು ನೀರಲ್ಲಿ ಹಾಕಿರ್ತೀವಲ್ಲ, ಅದನ್ನು 1:2 ರೇಷ್ಯದಲ್ಲಿ ನಮ್ಮ ಗಿಡಗಳಿಗೆ ನಾವು ಹಾಕ್ಬೋದು. ನೋಡಿ, ನಾನು ಇದನ್ನು ಸೋಸ್ಕೊಂಡು ಮತ್ತೆ ಒಂದಿನ ತೆಕ್ಕೊಂಡು ಮತ್ತೆ ಅದನ್ನು ನೀರಿಗೆ ಹಾಕಿ ಮತ್ತೆ ಅದಕ್ಕೆ ನೀರನ್ನು ಹಾಕಿ ನಾವು ಇಟ್ಟುಕೊಂಡು ಮತ್ತೆ ಇನ್ನೊಂದು ದಿವಸ ನಾವು ಅದನ್ನು ಯೂಸ್ ಮಾಡ್ಬೋದು. ಇದೇ ರೀತಿ ಆಮೇಲೆ ಇದನ್ನು ಕಿಚನ್ ವೇಸ್ಟ್ಗೂ ಕೂಡ ಹಾಕ್ಕೊಂಡ್ರೆ ಕಿಚನ್ ವೇಸ್ಟ್ ತುಂಬ ಚೆನ್ನಾಗಾಗತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಈರುಳ್ಳಿ ಮತ್ತು ಈರುಳ್ಳಿ ಸಿಪ್ಪೆಯಿಂದ ಏನೇನು ಪ್ರಯೋಜನಗಳು ನಮ್ಮ ಗಿಡಗಳಿಗೆ ಅನ್ನೋದನ್ನು ನಾನು ಒಂದಷ್ಟು ಮಾಹಿತಿನ ಹೇಳಿದ್ದೀನಿ. ಇನ್ನೇನಾದರೂ ಮರೆತರೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಹೀಗೆ ಈರುಳ್ಳಿ ಸಿಪ್ಪೆನ ವೇಸ್ಟ್ ಮಾಡೋ ಬದಲು ಗಿಡಗಳಿಗೆ ಹಾಕಿ ಮತ್ತು ಅದನ್ನು ಸ್ಪ್ರೇ ಮಾಡಿ ಗಿಡ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.